ನಮಸ್ತೆ. ಮನಸ್ಸು ಜೋಪಾನ, ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರ್ದಿರೋದು ಪದಚಿನ್ನ ಅವರು. ಬನ್ನಿ ಸೇಮ್ ಚಾಪ್ಟರಿಂದ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ಮರೆವು, ಅಂದರೆ ಮರೆಯುವುದಾದರೆ ಮರೆತು ಬಿಡಿ. ಸೊ ಅದರಲ್ಲಿ ನಿರ್ಧಾರ ಮಾಡಿ ಮನಸ್ಸು ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತು. ಎರಡನೇದರಲ್ಲಿ ಮಹಾಭಾರತದ ಕಥೆಯನ್ನು ನೆನಪು ಮಾಡೋದ್ರ ಮೂಲಕ ಸಮ್ಟೈಮ್ಸ್ ಮರೆವು ಅನ್ನೋದು ನಮ್ಮ ಜೀವನಕ್ಕೆ ಮಾತ್ರ ಅಲ್ಲದೆ ವಿಶ್ವಕ್ಕೂ ಏನೆಲ್ಲ ಬೆನಿಫಿಟ್ ಮಾಡಿಸುತ್ತೆ ಅಂತ ಹೇಳ್ತು. ಹಾಗೆ ಈಗ ಒಂದು ಪುಟ್ಟ ಟಾಪಿಕ್ ಮೂಲಕ ಇದು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದೆ. ನಾನು ಅಷ್ಟೇ ಪುಟ್ಟದಾಗಿ ಹೇಳ್ತೀನಿ, ಮೇ ಬಿ ಈ ವಿಡಿಯೋ ತುಂಬ ಲೆಂತ್ ಇರೋದಿಲ್ಲ. ಓಕೆ, ಸಮಯ ನೀಡಿದರೆ ಮರೆಯಬೇಕಾಗಿರುವುದು ತಾನಾಗಿಯೇ ಮರೆತು ಹೋಗುತ್ತೆ. ಸಮಯ ನೀಡಿದ್ರೆ ಮರಿಬೇಕಾಗಿರೋದು ತಾನಾಗಿಯೇ ಮರೆತು ಹೋಗುತ್ತೆ. ಆದರೆ ಸಮಯ ನೀಡ್ತಾ ಇದ್ದೀವಾ? ಸಮಯ ನೀಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಸಮಯ ನೀಡ್ತಿರೋದಿಲ್ಲ. ನಾವು ಜಗಳಕ್ಕೆ ಸಮಯ ನೀಡಿರ್ತೀವಿ ಅಥವಾ ವ್ಯಕ್ತಿಗಳ ನಡುವೆ ಸಮಯ ನೀಡಿರ್ತೀವಿ ಹೊರತು ನೆನಪುಗಳ ನಡುವೆ ಸಮಯ ನೀಡ್ತಾ ಇಲ್ಲ. ಅದನ್ನು ನೆನಪಿಸ್ಕೊಳ್ಳಲು ಎಷ್ಟೇ ಪ್ರಯತ್ನಿಸಿದ್ರೂ ಸಫಲ ಆಗ್ತಾ ಇಲ್ಲ. ಕೆಲವೊಮ್ಮೆ ಒಳ್ಳೆಯ ನಿದ್ರೆ ಕೂಡ ಮನಸ್ಸಿಗೆ ಉಂಟಾದ ಸಣ್ಣ ನೋವನ್ನು ಮರೆಸುತ್ತೆ. ಸಮ್ಟೈಮ್ಸ್ ಮಲ್ಕೊಳ್ಳೋದು ಒಂದು 10 ನಿಮಿಷ ಮಲಗಿದ್ರೂ ಕೂಡ ಎಷ್ಟೋ ನೋವು ಸಮಾಧಾನ ಆಗುತ್ತೆ. ಅಫ್ಕೋರ್ಸ್ ಇದು ತುಂಬ ಜನ ಮಾಡಿರ್ತೀರಾ ಅಥವಾ ಗೊತ್ತಿಲ್ಲ, ನಿಮ್ಗೆ ಅಭ್ಯಾಸ ಇರುತ್ತೋ ಇಲ್ವೋ. ನಾನಂತೂ ಇದನ್ನು ಪ್ರಾಕ್ಟೀಸ್ ಮಾಡಿದ್ದೆ ಚಿಕ್ಕ ಹುಡುಗಿಯಲ್ಲಿ, ಗೊತ್ತಿಲ್ಲದೆ. ನೀವು ನೋಡಿ, ಮಕ್ಕಳು ತುಂಬ ಹಠ ಮಾಡಿದಾಗ ಮಲ್ಕೊಂಡ್ಬಿಡ್ತಾರೆ ಅಲ್ವಾ? ಹಾಗೇನೆ ನನಗೂ ಚಿಕ್ಕದ್ರಲ್ಲಿ ತುಂಬ ಗಲಾಟೆ, ತುಂಬ ಜಗಳ ಏನಾದರೂ ಆದರೆ ಹೋಗಿ ಮಲಗಿಬಿಡ್ತಿದ್ದೆ ನಾನು. ಮಲಗಿಬಿಟ್ಟು ಎದ್ದಾಗ ಅದ್ರ ತೀವ್ರತೆ ಕಡಿಮೆ ಇರ್ತಾ ಇತ್ತು, ಸ್ವಲ್ಪ ಆರಾಮಾಗಿರ್ತಿದ್ದೆ. ಆವಾಗ ವಿಷಯನ ನೋಡೋ ದೃಷ್ಟಿಕೋನ ಚೇಂಜ್ ಆಗ್ತಾ ಇತ್ತು. ಇನ್ನೊಂದು ಏನಾಗುತ್ತೆ, ಪೀಕ್ ಮೂಮೆಂಟ್, ಎಮೋಷನ್ಸ್ ತುಂಬ ಪೀಕ್ಗೆ ಹೋದಾಗ ಜಗಳಗಳು ಬ್ಯಾಕ್ ಟು ಬ್ಯಾಕ್ ನಡಿಬೇಕಾದ್ರೆ ತುಂಬ ಜಾಸ್ತಿ ಸಮರ್ಥನೆ ಕೊಡೋಕ್ಕೆ ಹೋಗಬಾರ್ದು, ಪ್ರೂವ್ ಮಾಡೋಕ್ಕೆ ಹೋಗಬಾರ್ದು, ಅರ್ಥ ಮಾಡ್ಸೋಕ್ಕೆ ಹೋಗಬಾರ್ದು. ಯಾಕಂದರೆ ಆ ಪೀಕ್ ಎಮೋಷನ್ಸಲ್ಲಿ ನೀವು ನೋಡಬೇಕಾಗಿರೋದನ್ನು ನೋಡಲ್ಲ, ದೃಷ್ಟಿಕೋನ ಕ್ಲೋಸ್ಡ್ ಆಗಿಬಿಟ್ಟಿರುತ್ತೆ. ಪೇನ್ ನಮ್ಮಲ್ಲಿ ತುಂಬ ಜಾಸ್ತಿ ಇದ್ದಾಗ ನಾವು ಬೇರೆ ಆಪ್ಷನ್ಸೇ ನೋಡೋದಿಲ್ಲ, ನಮಗೆ ಆಗ್ತಾ ಇರೋ ನೋವಿನ ಮೇಲೆ ಮಾತ್ರ ಗಮನ ಕೊಡ್ತಾ ಇರ್ತೀವಿ. ಆವಾಗ ನಮ್ಮ ಬಾಯಲ್ಲಿ ಬರೋ ಮಾತು ಅಥವಾ ನಾವು ಹೇಳೋ ರೀತಿ ಎಲ್ಲವೂ ಕೂಡ ಔಟ್ ಆಫ್ ದ ಬಾಕ್ಸ್ ಹೋಗ್ಬಿಟ್ಟಿರುತ್ತೆ, ಕೈ ಮೀರಿ ಹೋಗುತ್ತೆ ಅಂತೀವಲ್ಲ ಹಾಗೆ. ಸೊ ನಿದ್ರೆ ಕೂಡ ಸಮ್ಟೈಮ್ಸ್ ಮನಸ್ಸಿಗೆ ಒಂದು ಸಣ್ಣ ನೋವನ್ನು ಮರೆಸುತ್ತೆ, ಸಣ್ಣದಾಗಿ ನೋವನ್ನು ಮರೆಸುತ್ತೆ. ಅದೊಂದು ರೀತಿ ಸಿಸ್ಟಮ್ ರೀಬೂಟ್ ಮಾಡ್ದಂತೆ. ಮತ್ತೆ ಸಿಸ್ಟಮ್ನ ಸ್ವಿಚ್ ಆಫ್ ಮಾಡಿ ಆನ್ ಮಾಡ್ತೀವಲ್ಲ, ಆ ಥರ ನಾವು ಮಲ್ಕೊಂಡು ಹೇಳೋದ್ರಿಂದ. ಕೆಲವೊಮ್ಮೆ ಫೋನ್ ಹಾಳಾದಾಗ, ಹ್ಯಾಂಗ್ ಆದಾಗ, ಮೊಬೈಲ್ ಅಂಗಡಿಯವರ ಬಳಿ ಹೋದಾಗ, ಏನು ತೆಗೆದುಕೊಂಡು ಹೋದಾಗ ನಿಮಗೆ ನೆನಪಿರ್ಬೋದು, ಆಗ ಅಂಗಡಿಯವರು ಮೊಬೈಲ್ನ ಫ್ಲ್ಯಾಶ್ ಮಾಡಬೇಕು ಸರ್ ಅಂತ ಹೇಳ್ತಾರೆ ಅಲ್ವಾ? ತುಂಬ ಸಲ ತುಂಬ ಸ್ಟೋರೇಜ್ನ ತುಂಬಿಕೊಂಡಾಗ ಮೊಬೈಲಲ್ಲಿ ಹೋದಾಗ ಅದನ್ನು ತುಂಬ ಸ್ಟೋರೇಜ್ ಆಗಿಬಿಟ್ಟಿದೆ, ಡಿಲೀಟ್ ಮಾಡಿ, ಹಳೇದನ್ನು ಡಿಲೀಟ್ ಮಾಡಿ, ಯಾವುದಾದ್ರೂ ಬೇಡವಾಗಿರೋದನ್ನು ಡಿಲೀಟ್ ಮಾಡಿ ಅಂತಾರಲ್ವ. ಹಾಗೆ ನಾವು ನಮ್ಮ ಮನಸ್ಸಲ್ಲಿ ಅವಾಗವಾಗ ಡಿಲೀಟ್ ಮಾಡ್ತಾ ಇರಬೇಕು, ಸ್ಟೋರೇಜ್ ಕ್ಲೀನ್ ಮಾಡ್ತಾ ಇರಬೇಕು. ಯಾಕಂದರೆ ಈಗ ಬದುಕುವ ಕ್ಷಣ ನಾನು ಸುಂದರವಾಗಿ ಬದುಕಬೇಕು, ನೆಮ್ಮದಿಯಿಂದ ಬದುಕಬೇಕು. ಈಗ ನನ್ನ ಜೊತೆಯಲ್ಲಿರೋರ ಜೊತೆ, ಈಗಿರೋ ಪರಿಸ್ಥಿತಿಯಲ್ಲಿ ಜೊತೆ ನಾನು ನೆಮ್ಮದಿಯಾಗಿ ಖುಷಿಯಾಗಿರಬೇಕು ಅಂದರೆ ಹಳೆಯ ಸ್ಟೋರೇಜ್ ಡಿಲೀಟ್ ಆದರೆ ಹೊಸ ಸ್ಟೋರೇಜ್ಗೆ ಸ್ಪೇಸ್ ಸಿಗುತ್ತೆ. ಹೊಸ ಸ್ಟೋರೇಜ್ಗೆ ಸ್ಪೇಸ್ ಸಿಗಲಿಲ್ಲ ಅಂದರೆ ಮತ್ತೆ ನಾವು ಅದರಲ್ಲೇ ಇರ್ತೀವಿ ಹೊರತು ಒಂಥರ ಹಿಂದಕ್ಕೆ ಹೋಗೋದು ಇಲ್ಲ, ಮುಂದಕ್ಕೆ ಬರೋದು ಇಲ್ಲ, ಹಂಗಾಗ್ಬಿಡ್ತೀವಿ. ಸೊ ಮನಸ್ಸು ಏನು ಹೇಳ್ತಿದೆ ಅಂದರೆ, ದಯವಿಟ್ಟು ನನಗೊಂದು ಸ್ವಲ್ಪ ಸಾಥ್ ಕೊಡು, ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅದು ಹೇಳ್ತಾ ಇದೆ. ಡಿಲೀಟ್ ಮಾಡೋಕ್ಕೆ ನೀನು ಟ್ರೈ ಮಾಡು, ಡಿಲೀಟ್ ಮಾಡೋಕ್ಕೆ ನೀನು ಡಿಸೈಡ್ ಮಾಡು ಸಾಕು, ಅರ್ಥ ಮಾಡ್ಕೋ ಸಾಕು. ಓಕೆ, ಯಾಕೆ ಮರಿಬೇಕು ಅಂತ. ಹಾಗೆ ಮೊಬೈಲಲ್ಲಿರುವ ಡೇಟಾ ಎಲ್ಲ ಅಳಿಸಿ ಹೋಗುತ್ತೆ, ಆದರೆ ಮೊಬೈಲ್ ಸರಿ ಹೋಗುತ್ತೆ. ಮೊಬೈಲ್ ಇವಾಗ ನೋಡಿ, ಮೊಬೈಲ್ ಹಾಳಾದಾಗ ನೀವು ಹೋಗ್ಬಿಟ್ಟು ರಿಪೇರಿ ಮಾಡೋಕ್ಕೆ ಕೊಟ್ಟಾಗ ನೋಡಿ ಸರ್, ಇದೆಲ್ಲ ಫ್ಲ್ಯಾಶ್ ಮಾಡಿಬಿಡ್ತೀವಿ, ಇದೆಲ್ಲ ಹೋಗಿಬಿಡುತ್ತೆ, ನಿಮ್ಮ ಸ್ಟೋರೇಜ್ ಡಾಟಾ ಎಲ್ಲ ಹೊಟ್ಟೋಗ್ಬಿಡುತ್ತೆ, ಆದರೆ ಮೊಬೈಲ್ ಸರಿ ಹೋಗುತ್ತೆ. ನಿಮಗೆ ಡಾಟಾ ಎಲ್ಲ ಬೇಕು ಅಂದರೆ ಬೇರೆ ಆಪ್ಷನ್ ಇಲ್ಲ ಸರ್ ಅಂತ. ಕೆಲವೊಂದು ಟೈಮು ಡಾಟಾ ತೆಗಿಯೋಕೆ ಆಪ್ಷನ್ ಇರುತ್ತೆ, ಬಟ್ ಕೆಲವೊಂದು ಟೈಮು ಇರೋದೇ ಇಲ್ಲ, ಎಲ್ಲ ಹೊರಟೋಗುತ್ತೆ. ಓಕೆ ಅಂದರೆ ನಾವು ಮಾಡಿಕೊಡ್ತೀವಿ ಅಂತಾರೆ. ಅವಾಗ ನಾವು ಏನು ಮಾಡ್ತೀವಿ, ಇಲ್ಲ ನಂಗೆ ಫೋಟೋ ಬೇಕು, ಇಲ್ಲ ನನಗೆ ಮೆಮೊರೀಸ್ ಬೇಕು, ಇಲ್ಲ ನನಗೆ ಅದೆಲ್ಲ ಬೇಕೇ ಬೇಕು ಡಾಟಾ ಅಂತ ಹೇಳ್ಬಿಟ್ಟು ನಾವು ಮೊಬೈಲ್ ಹಾಳು ಮಾಡ್ಕೊಳ್ತೀವ. 20,000 30,000 ಮೊಬೈಲ್ ಬೇಕು ಅಂತಲೇ ಯೋಚನೆ ಮಾಡ್ತೀವಿ ಹೊರತು ಆ ನೆನಪು ಬೇಕು ಅಂತ ಹೇಳಲ್ಲ. ಯಾಕಂದರೆ ಈಗ ಆ ಮೊಬೈಲ್ ಹೇಗಿದ್ರೂ ಹಾಳಾದರೆ ಈ ಕಡೆ ಮೊಬೈಲೂ ಇಲ್ಲ, ಈ ಕಡೆ ಆ ಸ್ಟೋರೇಜ್ ಡಾಟಾನೂ ಇಲ್ಲ, ಆ ಡೇಟಾ ಕೂಡ ನಮಗೆ ಸಿಗಲ್ಲ ಅಲ್ವಾ? ಹಾಗೆ ಮನಸ್ಸು ಕೂಡ ಹಾಗೇನೆ. ಮೊಬೈಲ್ ಅನ್ನೋದನ್ನು ನಾವು ಅಂತ ಅಂದ್ಕೊಂಡ್ರು ಒಳಗಡೆ ಇರುವಂತಹ ಸ್ಟೋರೇಜ್ ಡೇಟಾ ಏನಿದೆ ಅದೆಲ್ಲ ನಮ್ಮ ನೆನಪುಗಳು, ನಾವು ಮರಿದೇ ಸ್ಟೋರೇಜ್ ಮಾಡಿ ಇಟ್ಕೊಂಡಿರುವಂತಹ ವಿಷಯಗಳು. ಅದು ನಮ್ಮ ಮೊಬೈಲ್ಗೆ ಹೆವಿ ಆಗಿದೆ, ಅಂದರೆ ನಮಗೆ ಹೆವಿ ಆಗಿದೆ, ಭಾರವಾಗಿದೆ. ಈಗ ಅದನ್ನು ಏನು ಮಾಡಬೇಕಾಗಿದೆ, ನಾನು ಅಂದರೆ ಮೊಬೈಲ್ನ ಉಳಿಸ್ಕೊಳ್ಳೋಕ್ಕೆ ಡೇಟಾ ಕ್ಲೀನ್ ಮಾಡಲೇಬೇಕಾಗಿದೆ.
ನೀವು ಡೇಟಾ ಕ್ಲೀನ್ ಮಾಡಲಿಲ್ಲ ಅಂದರೆ ಈ ಕಡೆ ಮೊಬೈಲು ಉಳಿಯಲ್ಲ, ಡೇಟಾನೂ ಸಿಗಲ್ಲ. ಎರಡರಲ್ಲಿ ಒಂದಾದರೂ ಸಿಗುತ್ತೆ. ಅಟ್ಲೀಸ್ಟ್ ಮೊಬೈಲ್ ಇದ್ದರೆ ಮತ್ತೆ ಇನ್ನಷ್ಟು ಹೊಸ ಸ್ಟೋರೇಜ್ಗಳನ್ನ ನಾನು ಫೀಡ್ ಮಾಡ್ಕೋಬೋದು. ಇದರಿಂದ ಕಲ್ತಿರೋ ಪಾಠದಿಂದ ನಾನು ಬಂದಿರುವಂಥ ಸ್ಟೋರೇಜ್ನ ಕರೆಕ್ಟಾಗಿ ಲ್ಯಾಪ್ಟಾಪ್ಗೋ ಅಥವಾ ಹಾರ್ಡ್ ಡಿಸ್ಕೋ ಹಾಕಿ ನಾನು ಹುಷಾರಾಗಿ ಸ್ಟೋರ್ ಮಾಡ್ಬೋದು. ಮೊಬೈಲ್ ಹಾಳಾಗದೇ ಇರೋಂಗೆ ಮುಂದೆ ಕೂಡ ನೋಡ್ಕೋಬೋದು ಇದರಿಂದ ಕಲ್ತ ಪಾಠದಿಂದ. ಮೊಬೈಲ್ ಅಂದರೆ ಯಾರು? ನಾವು. ಸ್ಟೋರೇಜ್ ಅಂದರೆ ಏನು? ನಾವು ಮರಿದೇ ಇಟ್ಕೊಂಡಿರುವಂತಹ ನೆನಪುಗಳು, ಕಹಿ ನೆನಪುಗಳು. ಈಗ ಆ ಡೇಟಾ ನಾವು ಕ್ಲೀನ್ ಮಾಡಲಿಲ್ಲ ಅಂದರೆ ಮೊಬೈಲ್ನ ಕಳ್ಕೊಳ್ತೀವಿ. ಅಂದರೆ ನಾವು ನಮ್ಮ ಹಳೆಯ ನೆನಪುಗಳನ್ನು ಮರೀಲಿಲ್ಲ ಅಂದರೆ ನಮ್ಮನ್ನು ನಾವು ಕಳ್ಕೊಳ್ತೀವಿ. ನಮ್ಮನ್ನು ನಾವು ಕಳ್ಕೊಂಡ್ರೆ ಈ ಕಡೆ ಅದೂ ಇಲ್ಲ, ಈ ಕಡೆ ಇದೂ ಇಲ್ಲ. ಅಟ್ಲೀಸ್ಟ್ ನಮ್ಮನ್ನು ನಾವು ಉಳಿಸ್ಕೊಂಡ್ರೆ ಮುಂದೆ ಆಗುವಂತಹ ಎಷ್ಟೋ ಸುಂದರ ಕ್ಷಣಗಳನ್ನು ಸ್ಟೋರ್ ಮಾಡ್ಬೋದು. ಆ್ಯಂಡ್ ಇದರಿಂದ ನಾವೇನು ಪಾಠ ಕಲಿಬೇಕು? ಇವತ್ತಿಂದ ಯಾವುದೇ ಕಹಿ ನೆನಪುಗಳಾದರೂ ಅದನ್ನು ಕ್ಯಾರಿ ಮಾಡೋದು ಬೇಡ, ಅದನ್ನು ಡಿಲೀಟ್ ಮಾಡಿಬಿಡೋಣ. ಹಾಗೆ ತುಂಬ ಈಗೋ ಇಟ್ಕೊಂಡು ನಾನು ಆ ಸಾಧನೆ ಮಾಡಿದೆ, ಈ ಸಾಧನೆ ಮಾಡಿದೆ ಅಂತ ಇಟ್ಕೊಳ್ಳೋದು ಬೇಡ. ಅದನ್ನು ಹಾರ್ಡ್ ಡಿಸ್ಕ್ ಹಾಕಿ ಇಟ್ಬಿಡೋಣ. ಸೊ ಮನಸ್ಸು ಖಾಲಿ ಇರುತ್ತೆ, ಅಂದರೆ ನಾವು ಖಾಲಿ ಇರ್ತೀವಿ. ಆವಾಗ ನಮಗೆ ತುಂಬ್ಕೊಳ್ಳೋಕ್ಕೆ ಜಾಗ ಇರುತ್ತೆ ಹೊಸ ಹೊಸ ವಿಚಾರಗಳನ್ನು. ಎಗೇನ್ ಡಿಲೀಟ್ ಮಾಡೋಣ, ಹಾರ್ಡ್ ಡಿಸ್ಕ್ ಹಾಕೋಣ, ಮೊಬೈಲ್ನ ಸೇಫಾಗಿ ಇಟ್ಕೊಳ್ಳೋಣ. ದಟ್ ಮೀನ್ಸ್ ನಮ್ಮನ್ನು ನಾವು ಸೇಫಾಗಿ ಇಟ್ಕೊಳ್ಳೋಣ ಅಲ್ವಾ? ಅಷ್ಟೇ. ಸೊ ಮೊಬೈಲ್ ಇಷ್ಟೇ ವಿಷಯ. ಬೇಡವಾದ ವಿಷಯಗಳನ್ನು ತಲೆಯಲ್ಲಿ ನೆನಪಲ್ಲಿಟ್ಕೊಳ್ಳುತ್ತಾ ಹೋದರೆ ಬೇಕಾಗಿರುವ ವಿಷಯಕ್ಕೆ ಜಾಗ ಇರೋದಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಂದು ಮೊಬೈಲ್ ಎಕ್ಸಾಂಪಲ್ಲೇ ನಮ್ಮ ಜೀವನನ ಅರ್ಥ ಮಾಡ್ಕೋಬೋದು ಅಂದರೆ ಸ್ವಲ್ಪ ಈಗ ನೀವು ಕುತ್ಕೊಂಡು ಯೋಚನೆ ಮಾಡಿ, ಯಾವ್ಯಾವುದು ನಿಮ್ಮ ಮೊಬೈಲ್ ಡೇಟಾದಲ್ಲಿ ತುಂಬಿಕೊಂಡಿದೆ, ಯಾವ್ಯಾವುದನ್ನು ನೀವಿನ್ನೂ ಡಿಲೀಟ್ ಮಾಡಿಲ್ಲ, ಯಾವ್ಯಾವುದನ್ನು ನೀವಿನ್ನೂ ಮರ್ತಿಲ್ಲ, ಯಾವ್ಯಾವುದನ್ನು ನೀವಿನ್ನೂ ಒಂದು ಈಗೋ ಅಂದರೆ ನಾನೇನೋ ಸಾಧನೆ ಮಾಡಿದ್ದೀನಿ, ನಾನು ಅದನ್ನು ಮಾಡಿದ್ದೀನಿ, ಅದನ್ನು ಅಚೀವ್ ಮಾಡಿದ್ದೀನಿ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅನ್ನೋದು ಕೂಡ ನಿಮಗೆ ಸ್ಟೋರೇಜ್ ಜಾಸ್ತಿ ಆಗಿರುತ್ತೆ. ಹಾಗೆ ಅಯ್ಯೋ ನನ್ನೆಲ್ಲ ಮೋಸ ಮಾಡಿದ್ರು, ನನಗೆ ಯಾರೂ ಇಲ್ಲ, ನಾನು ಇಷ್ಟು ಹಣ ಕಳ್ಕೊಂಡೆ, ನನಗೆ ಸಂಬಂಧ ಹಾಳಾಯಿತು, ಇಲ್ಲೂ ಕೂಡ ಸ್ಟೋರೇಜ್ ಡಿಲೀಟ್ ಆಗಿಲ್ಲ. ಸೊ ಅದನ್ನು ಡಿಲೀಟ್ ಮಾಡಿ ಈ ಸ್ಟೋರೇಜ್ ಏನು ನಾನು ಅಚೀವ್ ಮಾಡಿದ್ದೀನಿ, ಅದು ಹಂಗಿದ್ದೀನಿ ಅಂತ ಏನಿದೆ ಅದನ್ನು ಸ್ವಲ್ಪ ಹಾರ್ಡ್ ಡಿಸ್ಕ್ ಹಾಕಿ ಅಟ್ಲೀಸ್ಟ್ ಸೆಲ್ಫ್ ಲವ್ಗೋಸ್ಕರ ಸೈಡಲ್ಲಿ ಇಟ್ಕೊಳ್ಳಿ ಅಷ್ಟೇ. ಆಗ ನೀವು ಆರಾಮಾಗ್ತೀರಾ, ಖಾಲಿ ಆಗ್ತೀರಾ. ಆಗ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ, ಅಳವಡಿಸ್ಕೊಳ್ಳೋದಕ್ಕೆ, ನೋಡೋದಕ್ಕೆ, ಸುಂದರವಾದ ಕ್ಷಣಗಳನ್ನು ಇನ್ನು ಮುಂದೆ ನಾನು ಹೇಗೆ ಇಟ್ಕೋಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಪಾಠ ಆಗುತ್ತೆ. ಮರೆಯೋದು, ಡಿಲೀಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್. ಮತ್ತೆ ಮನಸ್ಸು ನನಗೆ ಮಹಾಭಾರತದ ಕಥೆಯ ಮೂಲಕ, ಮೊಬೈಲ್ ಎಕ್ಸಾಂಪಲ್ ಮೂಲಕ ನಮಗೆ ಅರ್ಥ ಮಾಡಿಸ್ತಾ ಇದೆ, ಯಾಕೆ ಮರಿಬೇಕು ನೀನು ಅಂತ. ಇನ್ನೂ ಯಾವ್ಯಾವೆಲ್ಲ ಎಕ್ಸಾಂಪಲ್ಸ್ನ ಕೊಟ್ಟು ನಮ್ಗೆ ಅರ್ಥ ಮಾಡಿಸುತ್ತೆ ಅಂತ ನೋಡೋಣ. ಓವರಾಲ್ ಈ ಒಂದು ವಿಷಯದಿಂದ, ಈ ಟಾಪಿಕ್ಕಿಂದ, ಈ ಎಪಿಸೋಡಿಂದ ನಿಮ್ಮೊಳಗಡೆ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡ್ಬೋದಾ? ಥ್ಯಾಂಕ್ ಯು.